ಎಲ್ರಿಗೂ ನಮಸ್ಕಾರ. ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತೀನಿ. ಎಲ್ಲರೂ ಹೇಗಿದ್ದೀರಾ ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಸೊ ಮೊನ್ನೆಯಿಂದ ನಾನು ಡೈಲಿ ಬೇಸ್ ಅಲ್ಲಿ ವಿಡಿಯೋ ಶೇರ್ ಮಾಡ್ತಾ ಇದ್ದೀನಿ. ನನಗೆ ಸಾಕಷ್ಟು ಜನ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡ್ತಾ ಇದ್ರಿ ಯಾಕೆ ಡೈಲಿ ಬೇಸ್ ಅಲ್ಲಿ ವಿಡಿಯೋ ಶೇರ್ ಮಾಡಿ ಅಂತ. ಫೈನಲಿ ನಾನು ಮೊನ್ನೆಯಿಂದ ಡೈಲಿ ಬೇಸ್ ಅಲ್ಲಿ ವಿಡಿಯೋ ಶೇರ್ ಮಾಡ್ತಾ ಇದ್ದೀನಿ. ವಿಡಿಯೋಸ್ಗಳನ್ನ ನೋಡಿ ವಿಡಿಯೋಸ್ಗಳು ಹೇಗೆ ಬರ್ತಾ ಇವೆ ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ನಿಮಗೆ ಯಾವ ವಿಡಿಯೋ ನೋಡೋಕೆ ಇಷ್ಟ ಆಗುತ್ತೆ ಅದನ್ನು ಕೂಡ ನನಗೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಆ ಟಾಪಿಕ್ ಮೇಲೆ ನಾನು ವಿಡಿಯೋ ಶೇರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಇನ್ನು ಇವತ್ತಿನ ನನ್ನ ಈ ವಿಡಿಯೋ ಮೋಸ್ಟ್ ರಿಕ್ವೆಸ್ಟೆಡ್ ವಿಡಿಯೋ. ನನ್ನ ಕೆಲವೊಂದು ಜನ ವ್ಯೂವರ್ಸ್ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿದ್ರಿ ಅಕ್ಕ ಸ್ಕಿನ್ ಮೇಲೆ ತುಂಬಾನೇ ಓಪನ್ ಪೋರ್ಸ್ ಪ್ರಾಬ್ಲಮ್ ಇದೆ. ಓಪನ್ ಪೋರ್ಸ್ಗೆ ಒಂದೊಳ್ಳೆ ಫೇಸ್ ವಾಶ್ ಇದ್ರೆ ಹೇಳಿ, ಒಂದೊಳ್ಳೆ ಡೇ ಕ್ರೀಮ್ ಇದ್ರೆ ಹೇಳಿ, ಒಂದೊಳ್ಳೆ ಟೋನರ್ ಇದ್ರೆ ಹೇಳಿ ಅಂತ ಕೇಳಿದ್ರಿ. ಸೊ ನಾನು ಇವತ್ತು ಓಪನ್ ಪೋರ್ಸ್ಗೆ ಕಂಪ್ಲೀಟ್ಲಿ ಸ್ಕಿನ್ ಕೇರ್ ರುಟೀನ್ ಶೇರ್ ಮಾಡ್ತಾ ಇದ್ದೀನಿ. ಈ ಸ್ಕಿನ್ ಕೇರ್ ರುಟೀನ್ ನೀವು ಡೈಲಿ ಬೇಸಿಸ್ ಅಲ್ಲಿ ಫಾಲೋ ಮಾಡೋದ್ರಿಂದ ನಿಮ್ಮ ಮುಖದ ಮೇಲಿರೋ ಓಪನ್ ಪೋರ್ಸ್ ನೀವು ಮಿನಿಮೈಸ್ ಮಾಡ್ಕೊಳ್ಬಹುದು. ಸ್ಕಿನ್ ಕ್ಲಿಯರ್ ಹೆಲ್ದಿ ಮಾಡೋಕೆ ಈ ಸ್ಕಿನ್ ಕೇರ್ ರುಟೀನ್ ತುಂಬಾ ಹೆಲ್ಪ್ ಮಾಡುತ್ತೆ. ಇನ್ನು ಈ ರುಟೀನ್ ಗಂಡು ಮಕ್ಕಳು, ಹೆಣ್ಮಕ್ಳು, ಟೀನೇಜರ್ ಎಲ್ಲರೂ ಕೂಡ ಆರಾಮಾಗಿ ಕಣ್ಣು ಮುಚ್ಕೊಂಡು ಫಾಲೋ ಮಾಡ್ಕೊಳ್ಬಹುದು. ಸೊ ಬನ್ನಿ ಮಾತು ಕಡಿಮೆ ಮಾಡೋಣ. ಯಾಕಂದ್ರೆ ಸ್ಕಿನ್ ಕೇರ್ ರುಟೀನ್ ಅಲ್ಲಿ 3 to 4 ಸ್ಟೆಪ್ಸ್ ಇರುತ್ತೆ. ಹೀಗಾಗಿ ಫಸ್ಟ್ ಸ್ಟೆಪ್ ಯಾವುದು ಅಂತ ನೋಡ್ಕೊಂಡು ಬರೋಣ. ಫಸ್ಟ್ ಸ್ಟೆಪ್ ಫೇಸ್ ವಾಶ್ ರೆಡಿ ಮಾಡೋಕ್ಕೋಸ್ಕರ ನಾನಿಲ್ಲಿ ಈ ರೀತಿ ಒಂದು ಬೌಲ್ಗೆ ಅರ್ಧ ಟೀ ಸ್ಪೂನ್ ಮುಲ್ತಾನಿ ಮಿಟ್ಟಿ, ಅರ್ಧ ಟೀ ಸ್ಪೂನ್ ಸ್ಯಾಂಡಲ್ವುಡ್ ಪೌಡರ್, ಪ್ಯೂರ್ ಗಂಧದ ಕಟ್ಟಿಗೆ ಪೌಡರ್ ಆ್ಯಡ್ ಮಾಡ್ತಾ ಇದ್ದೀನಿ. ನಂತರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈ ಪೌಡರ್ನ ನೀವು ಸ್ಟೋರ್ ಮಾಡಿ ಇಟ್ಕೊಳ್ಬೋದು. ನಂತರ ನಾನು ಇದಕ್ಕೆ ಮನೇಲಿರೋ ನಾರ್ಮಲ್ ಪ್ಲೇನ್ ವಾಟರ್ ಆ್ಯಡ್ ಮಾಡ್ತಾ ಇದ್ದೀನಿ. ರೋಸ್ ವಾಟರ್ ಕೂಡ ಆ್ಯಡ್ ಮಾಡ್ಕೊಳ್ಬೋದು, ಮಿಲ್ಕ್ ಕೂಡ ಆ್ಯಡ್ ಮಾಡ್ಕೊಳ್ಬೋದು. ನಾನಿಲ್ಲಿ ಜಸ್ಟ್ ಪ್ಲೇನ್ ವಾಟರ್ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಫೇಸ್ ವಾಶ್ ರೆಡಿ ಆಗುತ್ತೆ. ಈಗ ರೆಡಿ ಮಾಡ್ಕೊಂಡಿರೋ ಈ ಫೇಸ್ ವಾಶ್ನ ನಾನಿಲ್ಲಿ ಕ್ಲೀನ್ ಫೇಸ್ ಮೇಲೆ ಅಪ್ಲೈ ಮಾಡ್ತಾ ಇದ್ದೀನಿ. ಒನ್ ಆಫ್ ದ ಬೆಸ್ಟ್ ಫೇಸ್ ವಾಶ್ ಇದು ಓಪನ್ ಪೋರ್ಸ್ಗೆ. ಯಾಕಂದರೆ ಮುಲ್ತಾನಿ ಮಿಟ್ಟಿ ಯೂಸ್ ಮಾಡಿದ್ದೀವಿ. ಮುಲ್ತಾನಿ ಮಿಟ್ಟಿ ಸ್ಕಿನ್ ಮೇಲೆ ಓಪನ್ ಪೋರ್ಸ್ನ ಮಿನಿಮೈಸ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ. ಸ್ಕಿನ್ ಮೇಲೆ ಎಕ್ಸಸ್ ಆಯಿಲ್ನ ಕಂಟ್ರೋಲ್ ಮಾಡುತ್ತೆ. ಸ್ಕಿನ್ನ ಕ್ಲಿಯರ್ ಹೆಲ್ದಿ ಮಾಡೋಕ್ಕೆ ಸಹಾಯ ಮಾಡುತ್ತೆ. ಆರಾಮಾಗಿ ಯೂಸ್ ಮಾಡ್ಕೊಳ್ಬಹುದು. ಬಟ್ ತುಂಬ ಡ್ರೈ ಸ್ಕಿನ್ ಇದ್ರೆ ಅಂಥವ್ರು ಈ ಫೇಸ್ ವಾಶ್ನ ವೀಕ್ನಲ್ಲಿ 2 ಟೈಮ್ ಯೂಸ್ ಮಾಡ್ಕೊಳ್ಳಿ. ಆಯಿಲಿ ಸ್ಕಿನ್ ಇರೋರು ನೀವು ಡೈಲಿ ಬೇಸಲ್ಲಿ ಯೂಸ್ ಮಾಡ್ಕೊಳ್ಬೋದು, ನೋ ಪ್ರಾಬ್ಲಮ್. ಈ ರೀತಿಯಾಗಿ ಅಪ್ಲೈ ಮಾಡಿದ ನಂತರ ಜಸ್ಟ್ 1 ನಿಮಿಷ ಕಾಲ ಮಸಾಜ್ ಮಾಡ್ಕೊಳ್ಳಿ. ನಾರ್ಮಲಿ ಯಾವ ರೀತಿಯಾಗಿ ಫೇಸ್ ವಾಶ್ ಯೂಸ್ ಮಾಡ್ತಿರಲ್ಲ ಅದೇ ರೀತಿಯಾಗಿ ಈ ಫೇಸ್ ವಾಶ್ನ ಯೂಸ್ ಮಾಡ್ಕೊಳ್ಳಿ. ಈ ರೀತಿಯಾಗಿ ಚೆನ್ನಾಗಿ ಮಸಾಜ್ ಮಾಡ್ಕೊಳ್ಳಿ 1 ನಿಮಿಷ ಕಾಲ. ಇದು ಸ್ಕಿನ್ ಮೇಲಿರೋ ಧೂಳು ಡಸ್ಟ್ನ ಕ್ಲೀನ್ ಮಾಡುತ್ತೆ. ಸ್ಕಿನ್ ಮೇಲಿರೋ ಓಪನ್ ಪೋರ್ಸ್ನ ಮಿನಿಮೈಸ್ ಮಾಡೋಕೆ ಈ ಫೇಸ್ ವಾಶ್ ತುಂಬ ಹೆಲ್ಪ್ ಮಾಡುತ್ತೆ. ಈ ರೀತಿಯಾಗಿ ಮಸಾಜ್ ಮಾಡಿದ ನಂತರ ನಾರ್ಮಲ್ ಪ್ಲೇನ್ ವಾಟರಿಂದ ವಾಶ್ ಮಾಡಿದ ನಂತರ ಕ್ಲೀನ್ ಟವಲಿಂದ ಕ್ಲೀನ್ ಮಾಡ್ಕೊಳ್ಳಿ. ನೆನಪಿರಲಿ, ಫೇಸ್ಗೋಸ್ಕರ ಫೇಸ್ ಟವಲ್ನ ಯೂಸ್ ಮಾಡಿ, ಬಾಡಿಗೋಸ್ಕರ ಬಾಡಿ ಟವಲ್ನ ಯೂಸ್ ಮಾಡಿ. ಬಾಡಿಗೆ ಯೂಸ್ ಮಾಡುವಂಥ ಟವಲ್ನ ಫೇಸ್ಗೆ ಅಪ್ಲೈ ಮಾಡೋದ್ರಿಂದ ಫೇಸ್ ಡ್ಯಾಮೇಜ್ ಆಗುತ್ತೆ, ಸ್ಕಿನ್ ಮೇಲೆ ಪಿಂಪಲ್ಸ್ ಆಕ್ನೆ ಬರುತ್ತೆ. ಸೊ ಈಗ ಸ್ಕಿನ್ ನೋಡೋಕ್ಕೆ ತುಂಬ ಚೆನ್ನಾಗಿ ಕ್ಲಿಯರ್ ಹೆಲ್ದಿಯಾಗಿ ಕಾಣಿಸುತ್ತೆ. ಈಗ ಸೆಕೆಂಡ್ ಸ್ಟೆಪ್ ಬಂದ್ಬಿಟ್ಟು ಟೋನರ್ಗೋಸ್ಕರ ನಾನಿವತ್ತು ಮಾಮಾಅರ್ತ್ ಅವರು ನ್ಯೂ ಲಾಂಚ್ ಮಾಡಿರೋಂಥ ಗ್ರೀನ್ ಟೀ ಫೇಸ್ ಟೋನರ್, ಮಾಮಾಅರ್ತ್ ಗ್ರೀನ್ ಟೀ ಡೇ ಕ್ರೀಮ್ನ ಯೂಸ್ ಮಾಡ್ತಾ ಇದ್ದೀನಿ ವಿತ್ ಗ್ರೀನ್ ಟೀ ಆ್ಯಂಡ್ ಕೊಲೆಜಿನ್ ಫಾರ್ ಓಪನ್ ಪೋರ್ಸ್ಗೆ ಅಂತ ರೆಡಿ ಮಾಡಿರೋಂಥ ಪ್ರಾಡಕ್ಟು. ಆಲ್ಕೋಹಾಲ್ ಫ್ರೀ, ಮೇಡ್ ಸೇಫ್, ಡರ್ಮಾಟಾಲಜಿಕಲಿ ಟೆಸ್ಟ್, ಆಲ್ ಸ್ಕಿನ್ ಟೈಪ್ಗೆ ಸೂಟ್ ಆಗುತ್ತೆ. ನೋಡ್ಬೋದು, ಮೇಡ್ ಇನ್ ಇಂಡಿಯಾ. ಇದೊಂದು ನನಗೆ ತುಂಬಾ ಇಷ್ಟ. ಇನ್ನು ಮಾಮಾಅರ್ತ್ ಅವರು ಪ್ಲಾಸ್ಟಿಕ್ ಪಾಸಿಟಿವ್. ಅವರು ಎಷ್ಟು ಪ್ಲಾಸ್ಟಿಕ್ ಯೂಸ್ ಮಾಡ್ತಾರೆ ಅದರ 2ರಷ್ಟು ಪ್ಲಾಸ್ಟಿಕ್ನ ರೀಸೈಕ್ಲಿಂಗ್ ಕೂಡ ಮಾಡ್ತಾರೆ. ಇನ್ನು ಪ್ರಾಡಕ್ಟ್ ಪ್ಯಾಕೇಜಿಂಗ್ ಬಗ್ಗೆ ಹೇಳೋದಾದ್ರೆ ಪ್ಯಾಕೇಜಿಂಗ್ ತುಂಬ ಚೆನ್ನಾಗಿದೆ. ಆಲ್ ಸ್ಕಿನ್ ಟೈಪ್ನವರು ಯೂಸ್ ಮಾಡ್ಕೊಳ್ಬೋದು. ಇನ್ನು ನೀವೇನಾದರೂ ಮಾಮಾಅರ್ತ್ ವೆಬ್ಸೈಟಿಂದ ಒಂದು ಮಾಮಾಅರ್ತ್ ಪ್ರಾಡಕ್ಟ್ನ ಪರ್ಚೇಸ್ ಮಾಡಿದರೆ ನಿಮ್ಮ ಆರ್ಡರ್ನ ಒಂದು ಟ್ರೀ ಜೊತೆ ಲಿಂಕ್ ಮಾಡ್ತಾರೆ. ಅಂದರೆ ಅವರು ಅಲ್ಲಿ ಒಂದು ಗಿಡವನ್ನ ನೆಡ್ತಾರೆ. ಅದ್ರ ಡೀಟೇಲ್ ಎಲ್ಲ ಕಳಿಸ್ಕೊಡ್ತಾರೆ. ಯಾವ ಜಾತಿ ಗಿಡ ನೆಡ್ತಾ ಇದ್ದಾರೆ, ಎಲ್ಲಿ ಗಿಡ ನೆಡ್ತಾ ಇದ್ದಾರೆ ಎಲ್ಲವನ್ನ ಕರೆಕ್ಟಾಗಿ ಡೀಟೇಲ್ ಆಗಿ ಕಳಿಸ್ಕೊಡ್ತಾರೆ. ಅದರಿಂದ ನಿಮಗೆ ಕನ್ಫರ್ಮ್ ಆಗುತ್ತೆ ನಾವೊಂದು ಮಾಮಾಅರ್ತ್ ಪ್ರಾಡಕ್ಟ್ನ ಪರ್ಚೇಸ್ ಮಾಡಿದರೆ ಅಲ್ಲಿ ಅವರೊಂದು ಗಿಡವನ್ನ ನೆಡ್ತಾರೆ ಅಂತ. ಈಗ ಫೇಸ್ ವಾಶ್ ಆದ ನಂತರ ನಾನಿಲ್ಲಿ ಟೋನರ್ ಅಪ್ಲೈ ಮಾಡ್ತಾ ಇದ್ದೀನಿ. ಸೊ ಟೋನರ್ ಅಪ್ಲೈ ಮಾಡೋಕ್ಕಿಂತ ಮುಂಚೆ ಒಂದ್ಸರಿ ಈ ರೀತಿಯಾಗಿ ಶೇಕ್ ಮಾಡ್ಕೊಳ್ಳಿ. ಶೇಕ್ ಮಾಡಿದ ನಂತರ ನಾನಿಲ್ಲಿ ಟೋನರ್ ಯೂಸ್ ಮಾಡ್ತಾ ಇದ್ದೀನಿ. ಈ ಟೋನರಲ್ಲಿ ಗ್ರೀನ್ ಟೀ ಎಕ್ಸ್ಟ್ರಾಕ್ಟ್ ಇರೋದ್ರಿಂದ ಇದು ಸ್ಕಿನ್ ಮೇಲಿರೋ ಓಪನ್ ಪೋರ್ಸ್ನ ಮಿನಿಮೈಸ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ. ಸ್ಕಿನ್ನ ಕ್ಲಿಯರ್ ಮಾಡುತ್ತೆ. ನಿಮ್ಮ ಸ್ಕಿನ್ನಲ್ಲಿ ಪಿಂಪಲ್ಸ್ ಆ್ಯಕ್ನೆ ಇದ್ದರೆ ಪಿಂಪಲ್ಸ್ ಆ್ಯಕ್ನೆನ ಕೂಡ ರಿಡ್ಯೂಸ್ ಮಾಡಿ ಸ್ಕಿನ್ಗೊಂದು ಟೈಟ್ನೆಸ್ ಕೊಡೋಕ್ಕೆ ಸಹಾಯ ಮಾಡುತ್ತೆ. ನೋಡಿ, ಈ ರೀತಿಯಾಗಿ ಟೋನರ್ನ ಅಪ್ಲೈ ಮಾಡ್ಕೊಳ್ಳಿ. ಈ ಟೋನರ್ ಆಲ್ ಸ್ಕಿನ್ ಟೈಪ್ಗೆ ಸೂಟ್ ಆಗುತ್ತೆ. ಎಲ್ಲರೂ ಕೂಡ ಆರಾಮಾಗಿ ಯೂಸ್ ಮಾಡ್ಕೊಳ್ಬೋದು. ಎಲ್ಲ ಸ್ಕಿನ್ ಟೈಪ್ಗೆ ಸೂಟ್ ಆಗುವಂಥ ಟೋನರ್ ಇದು. ಇನ್ನು ಸ್ಮೆಲ್ ಬಗ್ಗೆ ಹೇಳೋದಾದ್ರೆ ಸ್ಮೆಲ್ ಅಂತೂ ತುಂಬ ಚೆನ್ನಾಗಿದೆ. ನನಗಂತೂ ತುಂಬಾ ಇಷ್ಟ ಆಯಿತು. ಪ್ಯಾಕೇಜಿಂಗ್ ಮೊದಲು ನನಗೆ ಇಷ್ಟ ಆಯಿತು. ಕಲರ್ ಚೆನ್ನಾಗಿದೆ. ಇದನ್ನು ಆರಾಮಾಗಿ ಎಲ್ಲ ಸ್ಕಿನ್ ಟೈಪ್ನವರು ಯೂಸ್ ಮಾಡ್ಕೊಳ್ಬೋದು. ಟೋನರ್ ಡ್ರೈ ಆದ ನಂತರ ನಾನಿಲ್ಲಿ ಡೇ ಕ್ರೀಮ್ನ ಅಪ್ಲೈ ಮಾಡ್ತಾ ಇದ್ದೀನಿ. ಈ ರೀತಿಯಾಗಿ ಡೇ ಕ್ರೀಮ್ ಬರುತ್ತೆ, ನೋಡ್ಬೋದು. ಪ್ಯಾಕೇಜಿಂಗ್ ಬಗ್ಗೆ ಹೇಳೋದಾದ್ರೆ ಪ್ಯಾಕೇಜಿಂಗ್ ತುಂಬ ಚೆನ್ನಾಗಿದೆ, ಕ್ಯೂಟ್ ಆಗಿದೆ. ಪ್ಯಾಕೇಜಿಂಗ್ ಬಗ್ಗೆ ಹೇಳೋಗಿಲ್ಲ, ನನಗೆ ಪ್ಯಾಕೇಜಿಂಗ್ ತುಂಬಾ ಇಷ್ಟ ಆಯಿತು.
ಸೊ ಈ ರೀತಿಯಾಗಿ ಡೇ ಕ್ರೀಮ್ ಬರುತ್ತೆ. ನಾರ್ಮಲ್ ಆಗಿ ನೀವು ಯಾವ ರೀತಿ ಡೇ ಕ್ರೀಮ್ ಯೂಸ್ ಮಾಡ್ತೀರಲ್ಲ ಅದೇ ರೀತಿಯಾಗಿ ಈ ಡೇ ಕ್ರೀಮ್ನ ಅಪ್ಲೈ ಮಾಡ್ಕೊಳ್ಳಿ. ನಾನಿಲ್ಲಿ ಈ ರೀತಿಯಾಗಿ ಕ್ರೀಮ್ನ ಅಪ್ಲೈ ಮಾಡ್ತಾ ಇದ್ದೀನಿ. ಕ್ರೀಮ್ ಅಪ್ಲೈ ಮಾಡಿದ ನಂತರ ನಿಧಾನವಾಗಿ ಮಸಾಜ್ ಮಾಡ್ಕೊಳ್ಳಿ. ನಾನ್ ಸ್ಟಿಕ್ಕಿ, ಹೀಗಾಗಿ ಆಲ್ ಸ್ಕಿನ್ ಟೈಪ್ನವ್ರು ಯೂಸ್ ಮಾಡ್ಕೊಳ್ಬಹುದು. ಡ್ರೈ, ಆಯಿಲಿ, ಸೆನ್ಸಿಟಿವ್ ಎಲ್ಲ ಸ್ಕಿನ್ ಟೈಪ್ಗೆ ಸೂಟ್ ಆಗುತ್ತೆ. ಇದನ್ನ ಗ್ರೀನ್ ಟೀಯಿಂದ ಎಕ್ಸ್ಟ್ರಾಕ್ಟ್ ಮಾಡಿರೋದು. ಓಪನ್ ಪೋರ್ಸ್ಗಂತೂ ಮ್ಯಾಜಿಕ್ ತರ ಕೆಲಸ ಮಾಡುತ್ತೆ. ಪಿಂಪಲ್ಸ್, ಆಕ್ನೆನ ಕಡಿಮೆ ಮಾಡಿ ಸ್ಕಿನ್ನ ಕ್ಲೀನ್, ಕ್ಲಿಯರ್, ಹೆಲ್ದಿ ಮಾಡೋಕೆ ಈ ಡೇ ಕ್ರೀಮ್ ತುಂಬಾ ಹೆಲ್ಪ್ ಮಾಡುತ್ತೆ. ಸೊ ಕೆಲವೊಂದು ಜನ ಕೇಳ್ತಾ ಇದ್ರಿ ಒಂದೊಳ್ಳೆ ಡೇ ಕ್ರೀಮ್ ಇದ್ರೆ ಹೇಳಿ ಅಂತ. ಸೊ ಆರಾಮಾಗಿ ಎಲ್ಲರೂ ಕೂಡ ಯೂಸ್ ಮಾಡ್ಕೊಳ್ಬಹುದು. ಜಸ್ಟ್ ಓಪನ್ ಪೋರ್ಸ್ ಅಂತ ಅಷ್ಟೇ ಅಲ್ಲ, ನಿಮಗೆ ಓಪನ್ ಪೋರ್ಸ್ ಇಲ್ಲ ಅಂದ್ರೂ ಕೂಡ ನೀವು ಯೂಸ್ ಮಾಡ್ಕೊಳ್ಬಹುದು. ಸ್ಕಿನ್ನ ಕ್ಲೀನ್ ಇರೋಕೆ ಸಹಾಯ ಮಾಡುತ್ತೆ ಈ ಡೇ ಕ್ರೀಮ್. ಈ ರೀತಿಯಾಗಿ ಮಸಾಜ್ ಮಾಡ್ಕೊಳ್ಳಿ. ಮಸಾಜ್ ಮಾಡಿದ ನಂತರ ಜಸ್ಟ್ 40 ಸೆಕೆಂಡಲ್ಲಿ ಸ್ಕಿನ್ ಒಳಗಡೆ ಚೆನ್ನಾಗಿ ಅಬ್ಸರ್ವ್ ಆಗುತ್ತೆ. ಸ್ಟಿಕ್ಕಿನೆಸ್ ಇಲ್ಲ, ನಾನು ಆವಾಗಲೇ ಹೇಳಿದೆ. ಹೀಗಾಗಿ ಆರಾಮಾಗಿ ಯೂಸ್ ಮಾಡ್ಕೊಳ್ಬಹುದು ಆಲ್ ಸ್ಕಿನ್ ಟೈಪ್ನವರು. ನೋಡ್ಬೋದು ಅಪ್ಲೈ ಮಾಡಿದ ನಂತರ ಸ್ಕಿನ್ ಒಳಗೆ ತುಂಬ ಚೆನ್ನಾಗಿ ಗ್ಲೋ, ಬ್ರೈಟ್, ಹೆಲ್ದಿಯಾಗಿ ಕಾಣಿಸ್ತಾ ಇದೆ. ಸ್ಮೆಲ್ ಕೂಡ ಅಷ್ಟೇ ಚೆನ್ನಾಗಿದೆ. ಸೊ ಜಸ್ಟ್ ಈಗ ಸ್ಕಿನ್ ಕೇರ್ ರೂಟೀನ್ ಕಂಪ್ಲೀಟ್ ಮಾಡಿದೆ. ರಿಸಲ್ಟ್ ಅಂತೂ ನಿಮ್ ಮುಂದೆನೇ ಇದೆ, ನೋಡಬಹುದು ಸ್ಕಿನ್ ಯಾವ ರೀತಿಯಾಗಿ ಕಾಣಿಸ್ತಾ ಇದೆ ಅಂತ. ಸ್ಕಿನ್ ತುಂಬಾ ಚೆನ್ನಾಗಿ ಗ್ಲೋ, ಬ್ರೈಟ್, ಹೆಲ್ದಿಯಾಗಿ ಕಾಣಿಸ್ತಾ ಇದೆ. ಟಚ್ ಮಾಡಿದ ತಕ್ಷಣ ಸ್ಕಿನ್ ತುಂಬಾ ಸ್ಮೂತ್, ಸಾಫ್ಟ್ ಆಗಿ ಫೀಲ್ ಆಗ್ತಾ ಇದೆ. ನನಗೆ ಕೆಲವೊಂದು ಜನ ಕೇಳ್ತಾ ಇದ್ರಿ, ಅಕ್ಕ ಓಪನ್ ಪೋರ್ಸ್ಗೆ ಬೆಸ್ಟ್ ಡೇ ಕ್ರೀಮ್ ಇದ್ರೆ ಹೇಳಿ, ಟೋನರ್ ಇದ್ರೆ ಹೇಳಿ, ಫೇಸ್ ವಾಶ್ ಇದ್ರೆ ಹೇಳಿ, ಒಂದೊಳ್ಳೆ ಸ್ಕಿನ್ ಕೇರ್ ರೂಟೀನ್ ಶೇರ್ ಮಾಡಿ ಅಂತ ಕೇಳಿದ್ರಿ. ಸೊ ಫೈನಲಿ ನಾನಿವತ್ತು ಓಪನ್ ಪೋರ್ಸ್ಗೆ, ಸ್ಪೆಷಲಿ ಓಪನ್ ಪೋರ್ಸ್ಗೆ ಅಂತ ಈ ರೂಟೀನ್ ಶೇರ್ ಮಾಡಿದ್ದೀನಿ. ಇವತ್ತು ನಾನು ಯೂಸ್ ಮಾಡಿರೋಂಥ ಪ್ರಾಡಕ್ಟ್ಸ್ನ ಯೂಸ್ ಮಾಡ್ತೀನಿ ಅನ್ನೋರಿಗೆ ಕೆಳಗಡೆ ಡಿಸ್ಕ್ರಿಪ್ಷನ್ ಲಿಂಕ್ ಹಾಕಿರ್ತೀನಿ, ನೀವು ಚೆಕ್ ಮಾಡ್ಕೊಳ್ಬಹುದು. ಇನ್ನು ಮಮಾರ್ತ್ ಎಲ್ಲ ಪ್ರಾಡಕ್ಟ್ ನಿಮಗೆ ಅಮೆಝಾನ್, ನಾಯ್ಕಾ, ಪರ್ಪಲ್, ಫ್ಲಿಪ್ಕಾರ್ಟಲ್ಲಿ ಕೂಡ ಈಸಿಯಾಗಿ ಸಿಗುತ್ತೆ. ಇವ್ರದೇ ಆದಂಥ ವೆಬ್ಸೈಟ್ ಇದೆ mama.in ಅಂತ. ಸ್ಕ್ರೀನ್ ಮೇಲೆ ನಾನೊಂದು ಕೋಡ್ನ ಮೆನ್ಷನ್ ಮಾಡ್ತಾ ಇದ್ದೀನಿ, NB2022 ಅಂತ. ಈ ಕೋಡ್ನ ಯೂಸ್ ಮಾಡಿಕೊಂಡು mama.in ಅಲ್ಲಿ ಪ್ರಾಡಕ್ಟ್ ಪರ್ಚೇಸ್ ಮಾಡಿದ್ರೆ ಮಮಾರ್ತ್ ಎಲ್ಲ ಪ್ರಾಡಕ್ಟ್ ನಿಮಗೆ ಅಪ್ ಟು 20% ಡಿಸ್ಕೌಂಟ್ ಅಲ್ಲಿ ಸಿಗುತ್ತೆ. ಇನ್ನು ಇವತ್ತು ನಾನು ಶೇರ್ ಮಾಡಿರೋಂಥ ಈ ರೂಟೀನ್ ನಿಮಗೆ ಇಷ್ಟ ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್. ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿವರೆಗೂ ಬಾಯ್.